ನನ್ನ ಒಬ್ಬ ಶಾಸಕಳ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ನಾನೊಂದು ಶಾಸಕಳಾಗಿ ನಿಮ್ಮ ಮುಂದೆ ನಿಂತಿರೋದು ಭಾಳ ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸ್ತದೆ. ಯಾಕಂದರೆ JDS ಪಕ್ಷದ ಬಗ್ಗೆ ನಾವ್ಯಾರೂ ಮಾತಾಡಬೇಕಾಗಿಲ್ಲ. ಸನ್ಮಾನ್ಯ ದೇವೇಗೌಡರು ನಮಗೆಲ್ಲ ಒಂದು ಪಕ್ಷವನ್ನು ಕಟ್ಟಿ ಆ ಒಂದು ಸ್ವತಃ ಶಕ್ತಿಯನ್ನು ನಮಗೆಲ್ಲ ಕೊಟ್ಟಾರವರು. ಯಾಕಂತಂದ್ರೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾತಾಡ್ತಾ ಹಲವಾರು ಮುಖಂಡರು ನಾವು ಮಾತಾಡ್ತಿರ್ತೀವಿ, ಅವರು ನಮ್ಮ ದೇವೇಗೌಡರ ಕುಡಿ ಅಂತೇಳಿ. ಆದರೆ ನಾವೆಲ್ಲರೂ ಸನ್ಮಾನ್ಯ ದೇವೇಗೌಡರ ಕುಡಿಗಳನ್ನಂಥದ್ದು ನನ್ನ ಭಾವನೆ. ಯಾಕಂದರೆ ಎಲ್ಲರಿಗೆ ಅಷ್ಟೇ, ಅವರು ಎಲ್ಲರಿಗೂ ಒಂದು ರಾಜಕೀಯ ಜೀವನವನ್ನು ಒಂದು ಶ್ರದ್ಧೆ ನಿಷ್ಠೆಯಿಂದ ಪಕ್ಷ ಕಟ್ಟಿ ಒಂದು ಜನಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು, ಇವತ್ತು ನಮ್ಮೆಲ್ಲರೂ ಅವ್ರ ಕುಟುಂಬದ ನಾವೆಲ್ಲರೂ ಕುಡಿಗಳಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನೋಡ್ರಿ, ನಾನು ನಿನ್ನೆ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಶಾರದಾ ಪುರಿನಾಯ್ಕ್ ಮೇಡಮ್ ಅವರ ಒಂದು ಅಭಿಮಾನಿಗಳು, ಪಕ್ಷದ ಮುಖಂಡರು ನನ್ನ ಒಂದು ಮನೆ ಮಗಳ ಥರ ನೀವೆಲ್ಲರೂ ಗೌರವಿಸಿ ನನ್ನ ಸ್ವಾಗತ ಮಾಡ್ಕೊಂಡು ನನಗೆಲ್ಲ ಇಲ್ಲಿವರೆಗೆ ಕೂಡ ನನ್ನೆಲ್ಲ ಮಹಿಳಾ ಅಕ್ಕ ತಂಗಿಯರು ಇವರೆಲ್ಲರಷ್ಟು ಪ್ರೀತಿ ತೋರಿಸಿರಿ. ನೀವು ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ, ಸದಾ ನಾನು ನಿಮಗೆ ಋಣಿಯಾಗಿರ್ತೀನಿ. ಯಾಕಂದರೆ ಮಾತಾಡ್ತಾ ಹೇಳ್ತಾ ಇದ್ರು, ಕರೆಮ್ನವರು ದೇವದುರ್ಗ ಕ್ಷೇತ್ರದಿಂದ ಬಂದಾರ, ಅವರು ಒನಕೆ ಓಬವ್ವ ಅಂತೇಳಿ ನಮ್ಮ ಶಾರದಾ ಮೇಡಮ್ ಅವರು ಅವರು ಆ ರೀತಿ ಗುರುತಿಸಿದ್ರು. ನಾನೇನು ಅನ್ಕೊಂಡೆಪ್ಪ ಅಂತಂದರೆ, ನಿಜವಾಗ್ಲೂ ಆ ರೀತಿ ನಾನಿಲ್ಲ. ಆದರೆ ಆ ಒಂದು ವೀರ ವನಿತೆ ಒನಕೆ ಓಬವ್ವನ ಕೈಯಲ್ಲಿ ಮರದಿಂದ ಮಾಡಿದ ಒನಕೆ ಇತ್ತು. ಆದರೆ ನನ್ನ ಕೈಯಲ್ಲಿ ಇವತ್ತು ಜಾತ್ಯತೀತ ಜನತಾದಳ ಅನ್ನೋಂಥ ಒಂದು ಪಕ್ಷ ನನ್ನ ಕೈಯಲ್ಲಿರೋಂಥ ಒಂದು ಒನಕೆ ಅನ್ನೋಂಥ ಒಂದು ಭಾವನೆ ನಾನು ಭಾವಿಸ್ತೀನಿ. ಆ ಒನಕೆ ಇವತ್ತು ಅದರಿಂದ ಹೊಡೆದ್ರೆ ಎದ್ದು ಬರೋ ಇತಿಹಾಸನೇ ಇಲ್ಲ ನಮ್ಮ ಎದುರಾಳಿಗಳಿಗೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ, ಇವತ್ತು ಭಾಳ ಸಮಯ ಆಗ್ಯದ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಬೇಕು. ಅವ್ರು ನೋಡ್ರಿ, ನಿಜವಾಗ್ಲೂ ತ್ಯಾಗಮಯಿ ಅವರು ಯುವ ನಾಯಕರು. ಯಾಕಂದರೆ ಅವ್ರನ್ನ ನಾವು ಭಾಳ ಸಲ ನೋಡ್ಬೇಕಂತೇಳಿ ಕಾಯ್ತಾ ಇದ್ದೀವಿ ನಾವು. ಅವಾಗ ಅವರು ಸಿಗ್ತಾ ಇದ್ದಿಲ್ಲ. ಆದರೆ ಅವರೊಂದು ತೀರ್ಮಾನ ಮಾಡಿ ಇಡೀ ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ಯುವಕರನ್ನ ಉರಿದುಂಬಿಸಿ ಮುಂದಿನ 2028ಕ್ಕೆ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಒಂದು ಕಂಕಣಬದ್ಧ ಕೆಲಸ ಮಾಡ್ತಾರೆ. ತಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ರಿ. ಎಲ್ಲರೂ ನಮ್ಮ ಪಕ್ಷದ ಸದಸ್ಯರಾಗ್ರಿ, ಸದಸ್ಯತ್ವ ನೋಂದಣಿ ಮಾಡಿರಿ. ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ನಿಜವಾಗಲೂ ನನ್ನ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಪಕ್ಷದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಇವತ್ತು ನನ್ನನ್ನು ಕರೆದು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಆಧರಿಸಿ ಗೌರವಿಸಿದಂಥ ನನ್ನ ಗ್ರಾಮೀಣ ಕ್ಷೇತ್ರ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಎಲ್ಲ ಮುಖಂಡರಿಗೂ, ಮೇಡಮ್ ಅವರಿಗೂ, ಎಲ್ಲ ನನ್ನ ಆತ್ಮೀಯರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸಿ ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದೀಗ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರುವಂತಹ ರಶ್ಮಿ ರಾಣೇಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಒಂದೆರಡು ಮಾತುಗಳನ್ನು ಮಾತಾಡಬೇಕು.